ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ನಾನು ಹೊಸ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕೂರ್ಗಿಗೆ ಮಳೆ ಬರ್ತಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಈಗ ನಾನು ನಿಮಗೆ ಕಾಫಿ ತೋಟ ತೋರಿಸ್ತೀನಿ. ಎಲ್ಲ ಬಿಸಿಲಿಗೆ ಒಣಗಿ ಹೋಗಿತ್ತು. ಇವಾಗ ಮಳೆ ಬಂದು ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ನೋಡಿ. ನಾನು ಇವಾಗ ನಿಮಗೆ ಅಣಬೆ ತೋರಿಸ್ತೀನಿ. ಇದು ಫಸ್ಟ್ ಮಳೆಗೆ ಸಿಗುವಂಥ ಒಂದು ಕೊಡಗಿನ ಸ್ಪೆಷಲ್ ಆದಂಥ ಒಂದು ಅಣಬೆ. ಇದಕ್ಕೆ ಬೊಳಂಜಿರಿ ಅಣಬೆ ಅಂತ ನಾವು ಕೂರ್ಗಲ್ಲಿ ಕರಿತೀವಿ. ನೋಡಿ, ಈ ಅಣಬೆ ಇದೆಯಲ್ಲ, ಅಕ್ಕಿ ರೊಟ್ಟಿ ಚಪಾತಿ ಜೊತೆ ತಿನ್ನಲಿಕ್ಕೆ ಭಾಳ ರುಚಿಕರವಾದಂಥ ಒಂದು ಸಾಂಬಾರಿದು. ನೋಡಿ ಫ್ರೆಂಡ್ಸ್, ಈ ಅಣಬೆನ ನೋಡಿ ಎಷ್ಟು ಚಂದವಾಗಿ ಕಾಣ್ತಿದೆ ನೋಡಲಿಕ್ಕೆ. ಖುಷಿಯಾಗ್ತಿದೆಯಾ ನಿಮಗೆ ನೋಡಲಿಕ್ಕೆ? ನೋಡಿ ಫ್ರೆಂಡ್ಸ್, ಈ ಅಣಬೆ ಹೇಗೆ ಮಲ್ಲಿಗೆ ಮೊಗ್ಗು ಥರ ಕಾಣ್ತಿದೆ ನೋಡಿ. ಯಾವತ್ತಾದರೂ ಈ ಥರದ ಅಣಬೆನ ನೀವು ನೋಡಿದ್ದೀರಾ ಫ್ರೆಂಡ್ಸ್? ಖುಷಿ ಆಗ್ತಿದೆಯಲ್ಲ ನಿಮಗೂ? ಇದನ್ನು ಹೇಗೆ ತೆಗಿಬೇಕು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ಚೆಂದಾಗಿ ಮಣ್ಣಿನ ಅಡಿಯಿಂದ ಹೀಗೆ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಕುಕ್ಕೆಗೆ ಹಾಕಬೇಕು. ಕುಕ್ಕೆಗೆ ಹಾಕಿದ ನಂತರ ಇದರ ಕಸ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ನಂತರ ಇದನ್ನು 3-4 ಸರ್ತಿ ನೀರಲ್ಲಿ ತೊಳಿಬೇಕು. ನೀರಲ್ಲಿ ತೊಳೆದ ಮೇಲೆ ಈ ಥರ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ, ಈ ಅಣಬೆನ ನಾನೀಗ ಪ್ರಿಪೇರ್ ಮಾಡ್ತೇನೆ. ಹೇಗೆ ಅಂತ ನೀವು ನೋಡಿ ವಿಡಿಯೋದಲ್ಲಿ.
ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.